ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಹಿನ್ನೆಲೆ ನಿನ್ನೆ ರಾತ್ರಿ ಬೀದರ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ದಾಳಿಯಿಂದ ಸಾವನ್ನಪ್ಪಿದವರಿಗೆ ಕ್ಯಾಂಡಲ್ ಮಾರ್ಚ್ ಮಾಡಿ ಸಂತಾಪ ಸೂಚಿಸಲಾಯಿತು. ಇನ್ನು ಉಸ್ತುವಾರಿ ಸಚಿವರ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ಮೂಲಕ ತೆರಳಿ ಅಂಬೇಡ್ಕರ್ ವೃತ್ತದಲ್ಲಿ ಕ್ಯಾಂಡಲ್ ಹಿಡಿದು ಸಾವನ್ನಪ್ಪಿದವರಿಗೆ ಸಂತಾಪ ಸೂಚಿಸಿದರು. ಇನ್ನು ಈ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಮೃತರಾದವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇಂದು ಕ್ಯಾಂಡಲ್ ಮಾರ್ಚ್ ಮಾಡಿ ಸಂತಾಪ ಸೂಚಿಸಲಾಗಿದೆ ಎಂದು ಹೇಳಿದರು. ಈ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ಧ ನಮ್ಮ ದೇಶದ ಪ್ರಧಾನಿ ಹಾಗೂ ಗೃಹ ಸಚಿವರು ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಎಂಬ ವಿಶ್ವಾಸ ಕೂಡ ಇದೆ ಎಂದು ಹೇಳಿದ್ದಾರೆ. ನಿನ್ನೆ ನಡೆದ ಕಾಶ್ಮೀರದಲ್ಲಿ ಏನು ಘಟನೆ ಆಗಿದೆ, ನಮ್ಮ ದೇಶದ 28 ಜನರನ್ನು ಏನು ಭಯೋತ್ಪಾದಕರು ಏನು ಕೊಂದಿದ್ದಾರೆ, ಆ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಇಲ್ಲಿ ಇವತ್ತು ನಮ್ಮ ನಗರಾಧ್ಯಕ್ಷರು ಎಲ್ಲ ತಾಲೂಕಾಧ್ಯಕ್ಷರ ನೇತೃತ್ವದಲ್ಲಿ ಕ್ಯಾಂಡಲ್ ಮಾರ್ಚ್ ನಾವು ಒಂದು ಸಾಂಕೇತಿಕ ಒಂದು ಧರಣಿ ಮಾಡಿದ್ದೇವೆ. ಯಾಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ದೇಶದಲ್ಲಿ ಶಾಂತಿ ಇರಲಿ, ಮತ್ತು ಯಾರು ಅವರನ್ನು ಕೊಂದಿದ್ದಾರೆ ಅವರನ್ನು ಕಠಿಣ ಶಿಕ್ಷೆ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀವಿ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾಜಿ ಅವರು ನಿನ್ನೆ ಹಿಡಿದೇ ಕಾರ್ಯರೂಪದಲ್ಲಿ ಬಂದಿದ್ದಾರೆ. ದಿಟ್ಟ ನಿರ್ಧಾರ ತೋಲಿಕ್ಕೆ ಅವರಿಬ್ಬರು ಎತ್ತಿದ ಕೈ. ಹಿಂದೆ ಕೂಡ 3-4 ಸಲ ದೇಶದ ಜನ, ವಿಶ್ವದ ಜನ ನೋಡಿದ್ದಾರೆ. ಯಾವಾಗ ಆತಂಕವಾದಿ ಹಮ್ಲ ದೇಶದ ಮೇಲೆ, ರಾಜ್ಯದ ಮೇಲೆ ಆಗಿದೆ, ಅವಾಗ ತಕ್ಕುತ್ತರ ಮೋದಿಜಿಯವರು ಕೊಟ್ಟಿದ್ದಾರೆ. ಈ ಕೂಡ ಅದೇ ಒಂದು ಪ್ರಕ್ರಿಯೆಯಲ್ಲಿ, ಅದೇ ಒಂದು ಪ್ಲ್ಯಾನ್ದಲ್ಲಿದ್ದಾರೆ ಅಂತ ನಮಗೆಲ್ಲರಿಗೂ ಭಾವನೆ. ಆದಷ್ಟು ಬೇಗ ಅವರನ್ನು ಹುಡುಕಿ ತಕ್ಕ ಶಿಕ್ಷೆ ನಮ್ಮ ಭಾರತ ಸರ್ಕಾರ ಮೋದಿಜಿಯವರು ಕೊಡ್ತಾರಂತ ನಮ್ಗೆ ಅವ್ರ ಮೇಲೆ ಆತ್ಮವಿಶ್ವಾಸ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಈಗಾಗಲೇ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಶಾಸಕರು ಸೋದರರಂಥ ಶೈಲೇಂದ್ರ ಬೆಲ್ದಾಳನವರು ಹೇಳಿದ್ರು. ಇವತ್ತು ಆ್ಯಕ್ಷನ್ ಹೇಗಿರಬೇಕು ಅಂದ್ರೆ, ಯಾವ ರೀತಿ ಇಜ್ರೇಲ್ ಮಾದರಿ ಹುಕ್ ಹೊಡೆಯುವಂಥ ಆ್ಯಕ್ಷನ್ ಅದ, ಆ ಆ್ಯಕ್ಷನ್ ಹಾಗೇ ಆಗ್ತದ ಅನ್ನುವಂಥ ಮಾತು ನಾವು ಇವತ್ತು ಈ ಸಂದರ್ಭದಲ್ಲಿ ಮೋದಿಯವ್ರ ಮೇಲೆ ಮತ್ತು ಅಮಿತ್ ಶಾ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಅದ. ಇವತ್ತು ಯಾರು ಈ ಭಯೋತ್ಪಾದನೆ ಕೃತ್ಯ ಮಾಡಿದಾರ ಅವ್ರ ಪೀಳಿಗೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ನೆನಪಿಡಬೇಕು. ಆ ರೀತಿ ಭಾರತ ಅವ್ರಿಗೆ ಹೊಡಿತದ ಅನ್ನುವಂಥ ವಿಶ್ವಾಸ ಕೂಡ ಅದ. ಅವ್ರಿಗೆ ಗೊತ್ತಿಲ್ಲ ಇದು ಬಲಿಷ್ಠವಾದಂಥ ಭಾರತ ಅದ, 2025 ಭಾರತ ಅದ. ಅವ್ರೇನು ಇವತ್ತು ಕೆಣಕ್ಯಾರ, ಇವತ್ತು ದೀಪ ಯಾವಾಗ ಭೀ ಅದು ಭಾಳ ಉರಿಲತ್ತು ಅಂತ ತಿಳ್ಕೊಬೇಕು, ಅದು ಆರದದ ಅಂಥೇಳಿ. ಇವತ್ತು ಪಾಕಿಸ್ತಾನಕ್ಕೆ ಕೆಟ್ಟ ಕಾಲ ಬಂದದ, ಅದಕ್ಕೆ ಸನ್ನಿಧವಾದಂಥ ಉತ್ತರ ಇವತ್ತು ಈ ದೇಶದ ಗೃಹ ಮಂತ್ರಿ, ಪ್ರಧಾನಮಂತ್ರಿ ಕೊಡ್ತಾರೆ ಅಂಥೇಳಿ ಇವತ್ತು ಯಾರು ಇದರಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ನೋವು ಭರಿಸುವಂಥ ಶಕ್ತಿ ನೀಡಲಿ ಅಂಥೇಳಿ ನಾವು ಇವತ್ತೇನು ಒಂದು ಮೌನವಾದಂಥ ಕ್ಯಾಂಡಲ್ ಮಾರ್ಚ್ ಕಾರ್ಯಕ್ರಮ ಮಾಡಿ ಮೌನಾಚರಣೆ ಆಚರಿಸಿದೆವು. ಅವ್ರಿಗೆ ಭಗವಂತ ಅವ್ರ ಮನೆಗೆ ಆ ನೋವು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಹೇಳ್ತೇವೆ.